ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಶ್ಚಿಮ ಏಷ್ಯಾದ ಯುದ್ಧದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಮುಖ್ಯವಾಗಿ ಟ್ರಂಪ್ ಅವರ ವರಸೆ ಬದಲಾಗಿದೆ. ಇಷ್ಟು ದಿನ ಮಾತುಕತೆ, ಸಂಧಾನ ಇದನ್ನೆಲ್ಲ ಹೇಳ್ತಾ ಇದ್ದಂತಹ ಟ್ರಂಪ್ ಈಗ ದಿಢೀರಂತ ಯುದ್ಧ ಮುಗಿದಿಲ್ಲ, ಇನ್ನೂ ಕೂಡ ಟಾರ್ಗೆಟ್ ಇದೆ ಅಂತ ಹೊಸ ಟಾರ್ಗೆಟ್ಗಳ ಪಟ್ಟಿಯನ್ನೇ ಹೇಳಿಬಿಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಜ್ತಾಬಾ ಖಮೇನಿ ಸತ್ತಿದ್ದಾನೆ ಅಂತ ಟ್ರಂಪ್ ಅವರು ಒಂದು ಸ್ಫೋಟಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಿನ್ನೆ ಅಮೆರಿಕದ ವೈಟ್ ಹೌಸ್ ದೊಡ್ಡ ಬಿಲ್ಡಪ್ ಅನ್ನು ಕೊಟ್ಟಿತ್ತು, ಕಾಯ್ತಾ ಇರಿ ನಾಳೆ ಏನಾಗುತ್ತೆ ನೋಡಿ ಅಂತ. ಆದರೆ ಅದನ್ನು ಮಾಡಿ ತೋರಿಸಿದ್ದು ಮಾತ್ರ ಇರಾನ್ ಇವತ್ತು ಅಮೆರಿಕಾಗೆ ಬಹಳ ದೊಡ್ಡ ಏಟನ್ನು ಕೊಟ್ಟಿದೆ. ಇದು ಇಡೀ ಯುದ್ಧದ ಚಿತ್ರಣವನ್ನು ಬದಲಾಯಿಸಿದೆ ಅಂತ ಕೆಲ ಅಮೆರಿಕದ ಮಾಧ್ಯಮಗಳೇ ಹೇಳ್ತಾ ಇದ್ದಾವೆ. ಇನ್ನೊಂದು ಕಡೆ ಅಮೆರಿಕದ ಉಪಾಧ್ಯಕ್ಷರಿಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮೇಲೆ ವಿಪರೀತವಾಗಿ ಸಿಟ್ಟು ಬಂದಿದೆಯಂತೆ. ಅವರು ಫೋನ್ ಮಾಡಿಬಿಟ್ಟು ಹಿಗ್ಗಾಮುಗ್ಗಾ ತರಾಟೆಗೂ ತೆಗೆದುಕೊಂಡಿದ್ದಾರಂತೆ. ಅತ್ತ ಕಡೆಯಲ್ಲಿ ಹೂತಿಗಳು ಯುದ್ಧಕ್ಕೆ ಎಂಟ್ರಿ ಆಗಿದ್ದಾರೆ. ಮತ್ತೊಂದು ಫ್ರಂಟ್ ಕೂಡ ಇಸ್ರೇಲ್ಗೆ ಓಪನ್ ಆಗಿದೆ. ಇದೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮಾತು ಬೆಳ್ಳಿ, ಮೌನ ಬಂಗಾರ, ಇದು ಕನ್ನಡದಲ್ಲಿರುವಂತಹ ಬಹಳ ಅದ್ಭುತವಾದಂತಹ ಮಾತು. ಟ್ರಂಪ್ ಅವರಿಗೆ ಯಾರಾದರೂ ಇದನ್ನು ತಿಳಿಸಿ ಹೇಳಿದ್ದೇ ಆದರೆ ಬಹುಶಃ ಅಮೆರಿಕಾಗೆ ಸ್ವಲ್ಪನಾದರೂ ಮರ್ಯಾದೆ ಉಳಿತಿತ್ತೇನೋ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕದ ಸೈನಿಕರು ಏನಾದರೂ ಸಾಧನೆ ಮಾಡಿದರೆ, ಅಮೆರಿಕಾಗೆ ಸ್ವಲ್ಪ ಮರ್ಯಾದೆ ಉಳಿಸುವಂತಹ ಕೆಲಸ ಮಾಡಿದರೆ, ಅದನ್ನು ಟ್ರಂಪ್ ಅವರು ತನ್ನ ಬಾಯಿ ಮಾತಿನಿಂದಾಗಿ ಹಾಳು ಮಾಡ್ತಾ ಇದ್ದಾರೆ. ಮನಸೋ ಇಚ್ಛೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಅಮೆರಿಕದ ಸ್ಟ್ರೆಂತ್ ಬಹಳ ಕಡಿಮೆ ಆಗಿದೆ, ಅವರು ವೀಕ್ ಆಗಿದ್ದಾರೆ ಅಂತ ಕಾಣುವ ಹಾಗೆ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ನಿನ್ನೆ ವೈಟ್ ಹೌಸ್ ಒಂದು ಅಚ್ಚರಿಯ ಪೋಸ್ಟನ್ನು ಮಾಡಿತ್ತು. ಅದು ಅನೇಕ ರೀತಿಯಾಗಿ ಜಗತ್ತಿಗೆ ಸಂದೇಶ ಕೊಡುವ ರೀತಿಯಲ್ಲಿತ್ತು. ಅಮೆರಿಕದ ಮಾಧ್ಯಮಗಳು ಅದನ್ನು ನಾನಾ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಕೂಡ ಮಾಡಿದ್ವು. ವೈಟ್ ಹೌಸ್ ಮಾಡಿದಂತಹ ಆ ಪೋಸ್ಟ್ನಲ್ಲಿ ಶಾಂತವಾಗಿರಿ ಎಂದು ಸೂಚಿಸುವಂತಹ ಒಂದು ಎಮೋಜಿಯನ್ನು ಶೇರ್ ಮಾಡಲಾಗಿತ್ತು. ಅದರ ಜೊತೆಗೆ ಎಕ್ಸೈಟಿಂಗ್ ಅನೌನ್ಸ್ಮೆಂಟ್ ಟುಮಾರೋ ಅನ್ನುವಂತಹ ಸಂದೇಶವೂ ಕೂಡ ಇತ್ತು. ಅಂದರೆ ನಾಳೆ ಬಹಳ ದೊಡ್ಡದೇನನ್ನೋ ಅಮೆರಿಕ ಘೋಷಣೆ ಮಾಡುತ್ತೆ ಎನ್ನುವ ರೀತಿಯಲ್ಲಿ ವೈಟ್ ಹೌಸ್ ಹೇಳಿಕೊಂಡಿತ್ತು. ಇದನ್ನು ಅಮೆರಿಕದ ಮಾಧ್ಯಮಗಳು ಕೇಳಬೇಕಾ? ಅವರು ತರಹೇವಾರಿಯಾಗಿ ವಿಶ್ಲೇಷಣೆ ಮಾಡಿದರು. ರಾತ್ರೋರಾತ್ರಿ ಕಾರ್ಗ್ ಐಲ್ಯಾಂಡನ್ನು ವಶಕ್ಕೆ ಪಡಿತಾರೆ, ಇರಾನ್ ಮೇಲೆ ಭೂಸೇನೆಯನ್ನು ನುಗ್ಗಿಸ್ತಾರೆ, ಇರಾನ್ ಮೇಲೆ ಬಹಳ ದೊಡ್ಡ ದಾಳಿಗಳಾಗ್ತವೆ, ಹಾಗೆ ಹೀಗೆ ಬಿಲ್ಡಪ್ಗಳ ಮೇಲೆ ಬಿಲ್ಡಪ್ಪನ್ನು ಕೊಡಲಾಗಿತ್ತು. ಆದರೆ ಇದನ್ನು ಸತ್ಯ ಮಾಡಿದ್ದು ಮಾತ್ರ ಇರಾನ್ ಅಮೆರಿಕಾಗೆ ಬಹಳ ದೊಡ್ಡ ಹಾನಿಯನ್ನು ಮಾಡಿದೆ. ಅಮೆರಿಕದ ಪ್ರೆಸೆನ್ಸ್ ಇರುವಂತಹ ಸೌದಿಯ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಮೇಲೆ ಇರಾನ್ ದಾಳಿ ಮಾಡಿದೆ, ಬಹಳ ದೊಡ್ಡ ದಾಳಿ. ಈ ದಾಳಿಯಲ್ಲಿ 12ಕ್ಕೂ ಹೆಚ್ಚು ಅಮೆರಿಕದ ಸೈನಿಕರು ಗಾಯಗೊಂಡಿದ್ದಾರೆ. ಇಬ್ಬರ ಸ್ಥಿತಿ ಬಹಳ ಕ್ರಿಟಿಕಲ್ ಆಗಿದೆ ಅಂತ ಅಮೆರಿಕವೇ ಹೇಳ್ಕೊಳ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಅಮೆರಿಕದ ಮಿಡ್ ಏರ್ ರಿಫ್ಯೂಲಿಂಗ್ ಟ್ಯಾಂಕರ್ಗೆ ಬಹಳ ದೊಡ್ಡ ಹಾನಿಯಾಗಿದೆ. 2 ಟ್ಯಾಂಕರ್ಗಳು ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆ ರೀತಿಯ ವರದಿಗಳು ಬರ್ತಾ ಇದ್ದಾವೆ. ಈಗಾಗಲೇ 1 ತಿಂಗಳ ಈ ಯುದ್ಧದಲ್ಲಿ ಅಮೆರಿಕದ 300ಕ್ಕೂ ಹೆಚ್ಚು ಸೈನಿಕರು ಗಾಯಗೊಂಡಿದ್ದಾರೆ. 13 ಜನ ಸತ್ತು ಕೂಡ ಹೋಗಿದ್ದಾರೆ. ಅದರಲ್ಲಿ 7 ಜನ ಇರಾನ್ನ ದಾಳಿಯಲ್ಲಿ ಸತ್ತು ಹೋಗಿದ್ರೆ, ಇನ್ನು 6 ಮಂದಿ ವಿಮಾನ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ. ಜೊತೆಗೆ ಅಮೆರಿಕ ಅನೇಕ ಯುದ್ಧ ವಿಮಾನಗಳನ್ನು ಕಳ್ಕೊಂಡಿದೆ. ಟ್ರಂಪ್ ಹೇಳ್ತಾ ಇದ್ರಲ್ಲ, ಭಾರತ ಆಪರೇಷನ್ ಸಿಂಧೂರ ಮಾಡಿದಂತಹ ಸಂದರ್ಭದಲ್ಲಿ 10 ಜೆಟ್ ಬಿತ್ತು, 12 ಜೆಟ್ ಬಿತ್ತು ಅಂತ ಲೆಕ್ಕ ಕೊಡ್ತಾ ಇದ್ರಲ್ಲ. ಈಗ ಅಮೆರಿಕದ ಜೆಟ್ಗಳನ್ನು ಲೆಕ್ಕ ಹಾಕೋದಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಅವರಿಗೆ ಹಾನಿ ಆಗ್ತಾ ಇದೆ. ಮಿತ್ರರೇ, ಭಾರತಕ್ಕೆ ಹಾನಿ ಆಗೋದು ಅಥವಾ ಪಾಕಿಸ್ತಾನಕ್ಕೆ ಹಾನಿ ಆಗೋದು ಬೇರೆ ಪ್ರಶ್ನೆ. ಅಮೆರಿಕ ವಿಶ್ವದ ನಂಬರ್ 1 ಸೇನೆ ಅಲ್ವಾ? ಅವರಿಗೆ ಈ ರೀತಿಯಾಗಿ ಇರಾನ್ ಹೊಡಿತಾ ಇದೆ ಅಂತಂದರೆ ಯೋಚನೆ ಮಾಡಬೇಕಾದಂಥ ವಿಚಾರವೇ. ಯಾವಾಗ ಇರಾನ್ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ಗೆ ಹಿಟ್ ಮಾಡ್ತೋ ತಕ್ಷಣ ಅಮೆರಿಕದ ಯುದ್ಧ ನೀತಿಯೇ ಕಂಪ್ಲೀಟ್ ಬದಲಾದಂತೆ ಕಂಡು ಬರ್ತಾ ಇದೆ. ಟ್ರಂಪ್ ಅವರ ಹೇಳಿಕೆಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ. ನಿನ್ನೆಯವರೆಗೂ ಕೂಡ ಟ್ರಂಪ್ ಏನು ಹೇಳ್ತಾ ಇದ್ರು, ಯುದ್ಧ ಬಹಳ ಶೀಘ್ರವಾಗಿ ಮುಗಿಯುತ್ತೆ, ಮಾತುಕತೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ, ಇರಾನ್ ಬಗ್ಗಿ ಬಿಡುತ್ತೆ ಎನ್ನುವ ರೀತಿಯಲ್ಲಿ ಟ್ರಂಪ್ ಹೇಳಿಕೆ ಕೊಡ್ತಾ ಇದ್ರು. ಅಂದ್ರೆ ಆ ಮಟ್ಟಿನ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ. ಆದರೆ ಈ ದಾಳಿ ಆದ ಬಳಿಕ ಫ್ಲೋರಿಡಾದಲ್ಲಿ ನಡೆದಂತಹ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಇನಿಷಿಯೇಟಿವ್ನಲ್ಲಿ ಟ್ರಂಪ್ ಮಾತನಾಡಿದ್ರು. ಆ ಭಾಷಣದಲ್ಲಿ ಟ್ರಂಪ್ ಅವರ ಹೇಳಿಕೆಗಳು ಕಂಪ್ಲೀಟ್ ಆಗಿ ಬದಲಾಗಿದ್ದು ಎದ್ದು ಕಾಣ್ತಾ ಇತ್ತು. ಅಲ್ಲ, ಟ್ರಂಪ್ ಅವರ ಹೇಳಿಕೆಗಳು ಬದಲಾಗುವಂತಹದ್ದು ಹೊಸ ವಿಚಾರ ಅಲ್ಲ. ಆದರೆ ಇದಕ್ಕೆ ಯಾಕೆ ಪ್ರಾಮುಖ್ಯತೆ ಇದೆ ಅಂತಂದ್ರೆ, ಇರಾನ್ ಯುದ್ಧ ಇನ್ನೂ ಕೂಡ ಮುಗಿದಿಲ್ಲ, ಇನ್ನೂ ಟಾರ್ಗೆಟ್ಗಳು ಬಾಕಿ ಇದಾವೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಅದು ಸಹ 1-2 ಟಾರ್ಗೆಟ್ ಅಲ್ಲ, ಇರಾನ್ನಲ್ಲಿ ಇನ್ನೂ ಸಹ 3554 ಟಾರ್ಗೆಟ್ಗಳು ಬಾಕಿ ಇದಾವೆ. ಆದಷ್ಟು ಶೀಘ್ರದಲ್ಲಿ ಅವುಗಳನ್ನು ನಾವು ಹೊಡೆದಾಕ್ತೀವಿ, ಬೇಗ ಹೊಡೆದು ಮುಗಿಸ್ತೀವಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಹಾಗೆ ಇರಾನ್ನ ಸಾಮರ್ಥ್ಯದ ಬಗ್ಗೆಯೂ ಕೂಡ ಟ್ರಂಪ್ ಅವರು ಪರೋಕ್ಷವಾಗಿ ಒಂದು ಸುಳಿವನ್ನು ಕೊಟ್ಟರು. ನಿಮಗೆಲ್ಲ ಗೊತ್ತಿರಬಹುದು, ಇರಾನ್ ಪದೇ ಪದೇ ಹೇಳ್ತಾ ಇದೆ, ಅಮೆರಿಕದ USS ಅಬ್ರಹಾಂ ಲಿಂಕನ್ ವಾರ್ಶಿಪ್ ಏನಿದೆ ಅದಕ್ಕೆ ನಾವು ಹೊಡೆದಿದ್ದೀವಿ, ಅದಕ್ಕೆ ಹಾನಿಯಾಗಿದೆ, ಹೀಗೆಲ್ಲ ಇರಾನ್ ಕ್ಲೈಮ್ ಮಾಡ್ತಾ ಇದೆ. ಅಮೆರಿಕ ಇಷ್ಟು ದಿನ ಅದನ್ನು ತಳ್ಳಿ ಹಾಕಿತ್ತು. ಆ ರೀತಿಯಾಗಿ ಏನೂ ಕೂಡ ಆಗಿಲ್ಲ. ಈಗಲೂ ಕೂಡ USS ಅಬ್ರಹಾಂ ಲಿಂಕನ್ ಯುದ್ಧದಲ್ಲಿ ಭಾಗಿಯಾಗಿದೆ, ಇರಾನ್ನ ವಿರುದ್ಧವಾಗಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಅಂತ. ಆದರೆ ಟ್ರಂಪ್ ಹೇಳಿದ್ರು, USS ಅಬ್ರಹಾಂ ಲಿಂಕನ್ನ ಗುರಿ ಮಾಡಿ ಇರಾನ್ ಏಕಕಾಲಕ್ಕೆ
101 ಮಿಸೈಲ್ಗಳನ್ನು ಫೈರ್ ಮಾಡಿತ್ತು. ಆದರೆ ಆ ಎಲ್ಲ 101 ಮಿಸೈಲ್ಗಳನ್ನು ಅಮೆರಿಕ ಯಶಸ್ವಿಯಾಗಿ ಇಂಟರ್ಸೆಪ್ಟ್ ಮಾಡಿದೆ. ಇರಾನ್ನ ಎಲ್ಲ ಮಿಸೈಲ್ಗಳನ್ನು ಸಮುದ್ರದಲ್ಲಿ ಮುಳುಗಿಸಿದೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಏರ್ ಡಿಫೆನ್ಸ್ ಬಹಳ ಚೆನ್ನಾಗಿದೆ ಅಂತ ಟ್ರಂಪ್ ಹೇಳೋದಕ್ಕೆ ಯತ್ನ ಮಾಡಿದ್ದಾರೆ. ಆದರೆ ಮಿತ್ರರೇ, ಇನ್ನೊಂದು ಕಡೆಯಲ್ಲಿ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ಗೆ ಇರಾನ್ ಹಿಟ್ ಮಾಡಿದೆ. ಇದರ ಮಧ್ಯದಲ್ಲಿ ಒಂದು ವಿಚಾರ ಹೇಳಬೇಕು ಅಂತಂದರೆ, ಅಮೆರಿಕ ಇರಬಹುದು, ಇಸ್ರೇಲ್ ಇರಬಹುದು, ಇವರಿಬ್ಬರಿಗೂ ಕೂಡ ಇರಾನ್ನ ಒಂದು ಮಿಸೈಲ್ ಮಾತ್ರ ಬಹಳ ತಲೆಬಿಸಿ ತರ್ತಿದ್ದಂತೆ ಕಾಣ್ತಾ ಇದೆ. ಇರಾನ್ ಫೈರ್ ಮಾಡುವಂತಹ ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡ್ತಾರೆ. ಇರಾನ್ ಫೈರ್ ಮಾಡುವಂತಹ ಅನೇಕ ಮಿಸೈಲ್ಗಳನ್ನು ಇವರು ಇಂಟರ್ಸೆಪ್ಟ್ ಮಾಡ್ತಾರೆ. ಆದರೆ ಕೆಲ ಮಿಸೈಲ್ಗಳು ಮಾತ್ರ ರೀಚ್ ಆಗ್ತವೆ, ಟಾರ್ಗೆಟ್ಗೆ ಹಿಟ್ ಆಗ್ತವೆ. ಈ ಯುದ್ಧ ಶುರುವಾಗೋದಕ್ಕೆ ಮುಂಚಿನಿಂದಲೂ ಕೂಡ ಒಂದು ಅನುಮಾನ ಇತ್ತು. ಇರಾನ್ನ ಬಳಿಯಲ್ಲಿ ಸ್ಟೇಟ್ ಆಫ್ ದ ಆರ್ಟ್ ಕೆಲ ಮಿಸೈಲ್ಗಳಿದ್ದಾವೆ, ಬಹಳ ಪ್ರೀಶಿಯಸ್ ಆದಂತಹ ಮಿಸೈಲ್ಗಳು. ಅಂದರೆ ಅವು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದಿಲ್ಲ, ಕೆಲವೇ ಸಂಖ್ಯೆಯಲ್ಲಿ ಇರಾನ್ ಅದನ್ನು ಡೆವಲಪ್ ಮಾಡಿ ಇಟ್ಕೊಂಡಿರಬಹುದು. ಅವುಗಳನ್ನು ಬಹಳ ನಿರ್ಣಾಯಕವಾದಂತಹ ಸ್ಟೇಜ್ನಲ್ಲಿ ಇರಾನ್ ಫೈರ್ ಮಾಡುತ್ತೆ. ತುಂಬ ಇಂಪಾರ್ಟೆಂಟ್ ಆದಂತಹ ಅಸೆಟ್ಗಳನ್ನು ಹಿಟ್ ಮಾಡೋದಕ್ಕೆ ಇರಾನ್ ಅದನ್ನು ಫೈರ್ ಮಾಡುತ್ತೆ. ಅದೇ ಇರಾನ್ನ ರಿಯಲ್ ಶಕ್ತಿ ಅಂತ ಕೆಲವರು ಹೇಳ್ತಾ ಇದ್ರು. ಅದು ಸತ್ಯನ ಅನ್ನುವಂತಹ ಅನುಮಾನ ಸೃಷ್ಟಿಯಾಗ್ತಾ ಇದೆ. ಇದರ ನಡುವೆ ಟ್ರಂಪ್ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಇರಾನ್ನಲ್ಲಿ ಈಗ ಸುಪ್ರೀಂ ಲೀಡರ್ ಇಲ್ಲ, ಸತ್ತು ಹೋಗ್ಬಿಟ್ಟಿದ್ದಾರೆ. ಆ ಮಜ್ತಾಬಾ ಕಮೇನಿ ಕೂಡ ಏನು ಬದುಕಿಲ್ಲ. ಒಂದು ವೇಳೆ ಆತ ಬದುಕಿದ್ರೂ ಕೂಡ ಬಹಳ ಕೆಟ್ಟ ಕಂಡೀಷನ್ನಲ್ಲಿದ್ದಾನೆ. ಹೀಗಂತ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಈ ನಡುವೆ ಇಸ್ರೇಲ್ನ ಪತ್ರಿಕೆಯೊಂದು ಮಾಡಿದಂತಹ ವರದಿ ಬಹಳ ಚರ್ಚೆಗೆ ಕಾರಣ ಆಗಿದೆ. ಅದೇನು ಕೇಳಿದ್ರೆ, ಅಮೆರಿಕದ ಉಪಾಧ್ಯಕ್ಷರಾಗಿರುವಂತಹ JD ವ್ಯಾನ್ಸ್ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಅವರಿಗೆ ಕರೆ ಮಾಡಿಬಿಟ್ಟು ಯದ್ವಾ ತದ್ವಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾಕೆ ಕ್ಲಾಸ್ ತೆಗೆದುಕೊಂಡಿದ್ದು ಅಂತಂದರೆ, ಈ ಯುದ್ಧದ ವಿಚಾರದಲ್ಲಿ ನೆತನ್ಯಾಹು ಅಮೆರಿಕದ ದಿಕ್ಕು ತಪ್ಪಿಸಿದ್ದಾರೆ. ಯುದ್ಧ ಶುರುವಾಗೋದಕ್ಕೆ ಮುಂಚೆ ನೆತನ್ಯಾಹು ಅಮೆರಿಕ ಪ್ರವಾಸ ಕೈಗೊಂಡಿದ್ರಲ್ಲ, ಆಗ ಅವ್ರೇನಂತ ಹೇಳಿದ್ರು, ಇರಾನ್ ನಮಗೆ ಬಹಳ ಈಸಿ ಟಾರ್ಗೆಟ್, ಅಲ್ಲಿನ ಟಾಪ್ ಲೆವೆಲ್ನ ನಾಯಕತ್ವವನ್ನು ಹಿಟ್ ಮಾಡ್ತಿದ್ದ ಹಾಗೆ, ಅಂದರೆ ಅವರನ್ನು ಕೊಲ್ತಿದ್ದ ಹಾಗೆ ಇರಾನ್ನಲ್ಲಿ ರೆಜಿಮ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ, ನಮಗೆ ದೊಡ್ಡ ಜಯ ಸಿಗುತ್ತೆ ಅಂತ ನೆತನ್ಯಾಹು ಅಮೆರಿಕಾಗೆ ಹೇಳಿದ್ರಂತೆ. ಇದನ್ನು ನಂಬಿಕೊಂಡಂತಹ ಟ್ರಂಪ್ ಏಕಾಏಕಿಯಾಗಿ ಯುದ್ಧಕ್ಕೆ ಆರ್ಡರ್ ಮಾಡಿದ್ರು. ಇದು ಅಮೆರಿಕವನ್ನು ದಿಕ್ಕು ತಪ್ಪಿಸುವಂತಹ ಒಂದು ಯತ್ನ. ನೆತನ್ಯಾಹು ಇಲ್ಲಿ ಸುಳ್ಳು ಹೇಳಿದ್ದಾರೆ ಅಥವಾ ತಾವು ತಪ್ಪಾಗಿ ಜಡ್ಜ್ ಮಾಡಿ ಅಮೆರಿಕಾಗೆ ನಷ್ಟವನ್ನು ತರಿಸಿದ್ದಾರೆ. ಹೀಗಾಗಿ ಅಮೆರಿಕದ ಉಪಾಧ್ಯಕ್ಷರಿಗೆ ಇದು ಬಹಳ ಸಿಟ್ಟು ಬಂದಿದೆಯಂತೆ. ಅವರು ನೆತನ್ಯಾಹುಗೆ ಕರೆ ಮಾಡಿಬಿಟ್ಟು ಮನಸೋ ಇಚ್ಛೆ ಬೈದಿದ್ದಾರೆ. ಎರಡೂ ದೇಶಗಳ ನಡುವೆ ಈ ವಿಚಾರದಲ್ಲಿ ಸ್ವಲ್ಪ ಸಂಘರ್ಷ ಆಗ್ತಾ ಇದೆ ಎನ್ನುವ ಅರ್ಥದಲ್ಲಿ ಇಸ್ರೇಲ್ನ ಪತ್ರಿಕೆಯೊಂದು ವರದಿ ಮಾಡಿತ್ತು. ಮಿತ್ರರೇ, ಈಗ ಇದು ಜಾಗತಿಕ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಆದರೆ ಇಸ್ರೇಲ್ನ ಸರ್ಕಾರ ಮತ್ತು ಅಮೆರಿಕದ ಸರ್ಕಾರ ಇದನ್ನು ತಳ್ಳಿ ಹಾಕಿದೆ. ಅಂತಹ ಯಾವುದೇ ಬೆಳವಣಿಗೆ ಇಲ್ಲ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಈ ಯುದ್ಧವನ್ನು ಮುನ್ನಡೆಸ್ತಾ ಇದ್ದಾವೆ. ಜೊತೆಗೆ ಬಹಳ ದೊಡ್ಡ ಯಶಸ್ಸು ಕೂಡ ಸಿಗ್ತಾ ಇದ್ದಾವೆ. ಕೇವಲ ಇನ್ಫಾರ್ಮೇಷನ್ ವಾರ್ಫೇರ್ನ ಕಾರಣದಿಂದಾಗಿ ಇಂತಹ ಸುದ್ದಿಗಳನ್ನು ಹರಿಬಿಡಲಾಗ್ತಾ ಇದೆ ಅಂತ ಇಸ್ರೇಲ್ ಮತ್ತು ಅಮೆರಿಕ ಹೇಳ್ಕೊಂಡಿದೆ. ಆದರೆ ಒಂದು ವಿಚಾರವಂತೂ ಸತ್ಯ, ಈ ಯುದ್ಧದ ವಿಷಯದಲ್ಲಿ JD ವ್ಯಾನ್ಸ್ ಬಹಳ ನ್ಯೂಟ್ರಲ್ ಆಗಿದ್ದಾರೆ. ಅವರು ಹೆಚ್ಚು ಉತ್ಸಾಹವನ್ನು ತೋರಿಸ್ತಲೇ ಇಲ್ಲ. ಟ್ರಂಪ್ ಅವರ ಜೊತೆಗೆ ಹೆಚ್ಚಿಗೆ ಕಾಣಿಸ್ಕೊಳ್ತಿಲ್ಲ, ಯುದ್ಧದ ಬಗ್ಗೆ ಹೆಚ್ಚು ಮಾತನಾಡ್ತಾ ಇಲ್ಲ. ಇದಕ್ಕೇನು ಕಾರಣ ಅನ್ನೋದನ್ನು ನಾನು ಹಿಂದೆ ನಿಮಗೆ ಹೇಳಿದ್ದೆ. ಅಮೆರಿಕದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಬರ್ತಾ ಇದೆ. ಜೊತೆಗೆ ಇನ್ನೆರಡೇ ವರ್ಷಕ್ಕೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಯೂ ಕೂಡ ಬರುತ್ತೆ. ಟ್ರಂಪ್ ಅವರ ಅವಧಿ ಮುಗಿದು ಹೋಯಿತು. ಇನ್ನೇನು ಟ್ರಂಪ್ ಎಲೆಕ್ಷನ್ ನಿಂತು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅವರ ಎರಡನೇ ಅವಧಿ ಪೂರ್ಣ ಆಗ್ತಾ ಇದೆ. ಹೀಗಾಗಿ ಮುಂದಿನ ಎಲೆಕ್ಷನ್ ಬಗ್ಗೆ ಕಣ್ಣಿಟ್ಟಿರುವಂತಹದ್ದು JD ವ್ಯಾನ್ಸ್. ಅಮೆರಿಕದ ರಿಪಬ್ಲಿಕನ್ ಅಭ್ಯರ್ಥಿಯಾಗಿ JD ವ್ಯಾನ್ಸ್ ಕಣಕ್ಕಿಳಿಯುವಂತಹ ಸಾಧ್ಯತೆಗಳಿರ್ತವೆ. ಯಾಕೆಂದರೆ ಉಪಾಧ್ಯಕ್ಷರಿಗೆ ಆ ಚಾನ್ಸ್ ಜಾಸ್ತಿ. ಈಗಾಗಲೇ ಅಮೆರಿಕದ ಜನರಿಗೆ ಈ ಯುದ್ಧದ ಬಗ್ಗೆ ಅಷ್ಟಾಗಿ ಒಲವಿಲ್ಲ. ಅವರು ಅದನ್ನು ವಿರೋಧಿಸ್ತಾ ಇದ್ದಾರೆ. ರಿಪಬ್ಲಿಕನ್ ಪಕ್ಷವನ್ನು ಬೆಂಬಲಿಸುವಂಥವರಿಗೆ ಈ ಯುದ್ಧದ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ಇಂತಹದ್ರಲ್ಲಿ ಈ ಯುದ್ಧದಿಂದ ಅಂತರ ಕಾಯ್ದುಕೊಂಡ್ರೆ ನನ್ನ ಫ್ಯೂಚರ್ಗೆ ಒಳ್ಳೆಯದು ಅಂತ JD ವ್ಯಾನ್ಸ್ ಲೆಕ್ಕಾಚಾರ ಹಾಕದಂತೆ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಅವರು ಯಾವುದೇ ದೊಡ್ಡ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಜೊತೆಗೆ ಈ ರೀತಿಯ ಸುದ್ದಿಗಳು ಕೂಡ ಆಗಾಗ ಹೊರಬರ್ತಾ ಇದ್ದಾವೆ. ಇನ್ನು ಈ ಯುದ್ಧದ ಸಂದರ್ಭದಲ್ಲಿ ಇರಾನ್ ಮಿಡಲ್ ಈಸ್ಟ್ನ ದೇಶಗಳನ್ನು ಟಾರ್ಗೆಟ್ ಮಾಡ್ತಾ ಇದೆಯಲ್ಲ, ಮುಖ್ಯವಾಗಿ GCC ಕಂಟ್ರಿಗಳನ್ನು. ಅದರಲ್ಲಿ ಅತಿ ಹೆಚ್ಚು ಟಾರ್ಗೆಟ್ ಆಗ್ತಾ ಇರುವಂತಹ ದೇಶಗಳು ಎರಡು. ಒಂದು ಬಹರೈನ್, ಇನ್ನೊಂದು UAE ನಂಬರ್ 1 ಟಾರ್ಗೆಟ್. ಎರಡನೆಯದಾಗಿ ಬಹರೈನ್ ಅನ್ನುವಂತಹ ಪುಟ್ಟ ದ್ವೀಪ ರಾಷ್ಟ್ರಕ್ಕೂ ಕೂಡ ಇರಾನ್ ಬಹಳ ಮಟ್ಟಿಗೆ ಹೊಡೆದಿದೆ. ಈ ನಡುವೆ ಬಹರೈನ್ ಏನು ಹೇಳ್ತಾ ಇದೆ ಗೊತ್ತಾ, ನಾವು ಕೂಡ ಯುದ್ಧಕ್ಕೆ ಎಂಟ್ರಿ ಆಗ್ತೀವಿ. ಇದೇ ರೀತಿಯಾಗಿ ನಮ್ಮ ಅಸೆಟ್ಗಳನ್ನು ಇರಾನ್ ಟಾರ್ಗೆಟ್ ಮಾಡ್ತಾ ಇದ್ರೆ ನಾವು ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗ್ತೀವಿ, ಇರಾನ್ಗೆ ಸರಿಯಾಗಿ ಪಾಠ ಕಳಿಸ್ತೀವಿ ಅಂತ ಹೇಳ್ತಾ ಇದೆ. ನಾನು ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂತಂದರೆ, ಒಂದು ವೇಳೆ ಬಹರೈನ್ ಏನಾದರೂ ಆ ರೀತಿಯಾಗಿ ಘೋಷಣೆ ಮಾಡಿದ್ದೇ ಆದರೆ, ಅಂದರೆ ನೇರವಾಗಿ ನಾವು ಯುದ್ಧದಲ್ಲಿ ಭಾಗಿಯಾಗಿದ್ದೀವಿ ಅಂತ ಒಂದೋ ಎರಡೋ ಅಟ್ಯಾಕನ್ನು ಇರಾನ್ ಮೇಲೆ ಮಾಡಿದ್ದೇ ಆದರೆ ಬಹರೈನ್ ಸೂಸೈಡ್ ಮಾಡ್ಕೊಂಡಂಗೆ ಆಗತ್ತೆ. ಯಾಕೆ ಕೇಳಿದ್ರೆ, ಬಹರೈನ್ ಕೇವಲ 765 ಸ್ಕ್ವೇರ್ ಕಿಲೋಮೀಟರ್ ಇರುವಂತಹ ಒಂದು ಪುಟ್ಟ ದ್ವೀಪ. ಅಂದರೆ ನಮ್ಮ ಬೆಂಗಳೂರಿಗಿಂತ ಚಿಕ್ಕದಾಗಿದೆ. ಅದರಲ್ಲಿರುವಂತಹ ಜನಸಂಖ್ಯೆ 15 ಲಕ್ಷಕ್ಕಿಂತ ಕಡಿಮೆ. ಅದರಲ್ಲಿ ಬಹುತೇಕರು ವಿದೇಶಿ ಕಾರ್ಮಿಕರೇ ಆಗಿದ್ದಾರೆ. ಅಂತಹ ಒಂದು ಚಿಕ್ಕ ದ್ವೀಪ ಕೇವಲ 15,000 ಸಂಖ್ಯೆಯಲ್ಲಿ ಸೈನಿಕರನ್ನು ಹೊಂದಿದೆ. ಅವರಿಗೆ ಯಾವುದೇ ಯುದ್ಧದಲ್ಲಿ ಭಾಗಿಯಾದಂತಹ ಅನುಭವ ಇಲ್ಲ. ಸರ್ಕಾರ ಸಂಬಳ ಕೊಡುತ್ತೆ, ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡಿರುವಂತಹ ಒಂದು ಸಾಮಾನ್ಯ ಸೇನೆ. ಅದು ಏಕಾಂಗಿಯಾಗಿ ಯಾವುದೇ ಯುದ್ಧವನ್ನು ಎದುರಿಸುವಂತಹ ಸಾಮರ್ಥ್ಯ ಬಹರೈನ್ನ ಸೇನೆಗಿಲ್ಲ. ಅವರು
ಬದುಕಿರುವಂತಹದ್ದೇ ಅಮೆರಿಕದ ಆಶ್ರಯದಲ್ಲಿ. ಈಗ ಇರಾನ್ ದಾಳಿ ಮಾಡ್ತಾ ಇದ್ರೂ ಕೂಡ ಅಮೆರಿಕದ ಅಸೆಟ್ಗಳನ್ನು ಹಿಟ್ಟು ಮಾಡ್ತಾ ಇದೆ, ಬಹರೈನ್ಗೆ ಬಹಳ ಕಡಿಮೆ ಹಾನಿ ಮಾಡ್ತಾ ಇದೆ. ಒಂದು ವೇಳೆ ಏನಾದರೂ ಬಹರೈನ್ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗಿದ್ದೀವಿ ಅಂತ ಘೋಷಣೆ ಮಾಡಿದ್ದೇ ಆದರೆ ಬಹರೈನ್ನ ಅಸೆಟ್ಗಳನ್ನು ಇರಾನ್ ಹಿಟ್ಟು ಮಾಡೋದಕ್ಕೆ ಶುರು ಮಾಡುತ್ತೆ. ಇರಾನ್ ಏಕಾಏಕಿಯಾಗಿ 100 ಮಿಸೈಲ್ಗಳನ್ನು ಬಹರೈನ್ ಕಡೆಗೆ ದಾಳಿ ಮಾಡಿದ್ದೇ ಆದರೆ ಬಹರೈನ್ ಕಂಪ್ಲೀಟ್ ಆಗಿ ನಾಶ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇರಾನ್ ಪಕ್ಕದಲ್ಲಿ ಬಹರೈನ್ ಹೇಗೆ ಕಾಣುತ್ತೆ ಅಂತಂದರೆ, ಒಂದು ಆನೆಯ ಪಕ್ಕದಲ್ಲಿ ಒಂದು ಕಡಲೆ ಬೀಜ ಇಟ್ಟರೆ ಹೇಗೆ ಕಾಣುತ್ತೆ ಹೇಳಿ, ಆ ರೀತಿಯಾಗಿ ಕಾಣುತ್ತೆ. ಅಂತಹದರಲ್ಲೂ ಬಹರೈನ್ ಈ ರೀತಿಯಾಗಿ ಎಚ್ಚರಿಕೆ ಕೊಡ್ತಾ ಇದೆಯಲ್ಲ, ಇದನ್ನು ನೋಡಿದಾಗ ಒಂಥರ ಆಶ್ಚರ್ಯ ಆಯಿತು. ಹಾಗಾಗಿ ಈ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸಿದೆ. ಇನ್ನು ಮಿತ್ರರೇ, ಮೊನ್ನೆ ನಾನು ನಿಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಈ ಯುದ್ಧಕ್ಕೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಹೂತಿಗಳು ಎಂಟ್ರಿ ಆಗಬಹುದು, ಇರಾನ್ ಪರವಾಗಿ ಯುದ್ಧಕ್ಕಿಳಿಬಹುದು ಅಂತ. ಈಗಾಗಲೇ ಹಿಜ್ಬುಲ್ಲಾಗಳು ಇರಾನ್ ಪರವಾಗಿ ಇಸ್ರೇಲ್ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೂತಿಗಳು ಕೂಡ ಯುದ್ಧಕ್ಕೆ ಎಂಟ್ರಿ ಆಗಬಹುದು. ಹೀಗೇನಾದರೂ ಆಗಿದ್ದೇ ಆದರೆ ಕೆಂಪು ಸಮುದ್ರದಿಂದ ಗಲ್ಫ್ ಆಫ್ ಅಡೆನ್ನನ್ನು ಸಂಪರ್ಕಿಸುವಂತಹ ಬಾಬಲ್ ಮಂದೇಬ್ ಜಲಸಂಧಿ ಏನಿದೆ ಅದು ಕೂಡ ಬಂದಾಗುವಂತಹ ಸಾಧ್ಯತೆ ಇದೆ. ಬಂದಾಗದೇ ಇದ್ರೂ ಕೂಡ ಅಲ್ಲಿನ ಸಂಚಾರಕ್ಕೂ ಕೂಡ ಸಾಕಷ್ಟು ವ್ಯತ್ಯಯ ಆಗುವಂತಹ ಸಾಧ್ಯತೆಗಳಿದ್ದಾವೆ ಅಂತ ನಿಮಗೆ ತಿಳಿಸಿದ್ದೆ. ಈಗ ಅದೇ ಪ್ರಕಾರವಾಗಿ ಹೂತಿಗಳು ಯುದ್ಧಕ್ಕೆ ಅಧಿಕೃತವಾಗಿ ಎಂಟ್ರಿ ಆಗಿದ್ದಾರೆ. ಹೂತಿಗಳು ಇವತ್ತು ಇಸ್ರೇಲ್ ಕಡೆಗೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಲಾಂಚ್ ಮಾಡಿದ್ದಾರೆ ಅಂತ ಇಸ್ರೇಲ್ನ ಪತ್ರಿಕೆಗಳು ವರದಿ ಮಾಡಿದ್ದಾವೆ. ಮಿತ್ರರೇ, ಇದಿಷ್ಟು ಮಿಡಲ್ ಈಸ್ಟ್ನ ಯುದ್ಧದ ಕುರಿತಾದರೆ ನಮ್ಮ ಪಕ್ಕದ ನೇಪಾಳದಲ್ಲೊಂದು ಅಚ್ಚರಿಯ ರಾಜಕೀಯ ಬೆಳವಣಿಗೆ ನಡೆದಿದೆ. ನಿಮಗೆಲ್ಲ ಗೊತ್ತಿರಬಹುದು, ಅಲ್ಲಿ ನೂತನ ಪ್ರಧಾನಿಯಾಗಿ ಬಾಲೇಂದ್ರ ಶಾ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವರು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿ ಮಾಜಿ ಪ್ರಧಾನಿ KP ಶರ್ಮಾ ಓಲಿಯನ್ನು ಬಂಧಿಸಿದ್ದಾರೆ. ಜೊತೆಗೆ KP ಶರ್ಮಾ ಓಲಿ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದಂತಹ ರಮೇಶ್ ಲೇಖಕ್ ಅವರನ್ನು ಕೂಡ ಬಂಧಿಸಲಾಗಿದೆ. ಈ ಬಗ್ಗೆ ಬಾಲೇಂದ್ರ ಶಾ ಸರ್ಕಾರ ಏನು ಹೇಳಿದೆ ಅಂತಂದರೆ, ಕಳೆದ ವರ್ಷ ನಡೆದಂತಹ ಜನ್ಜಿ ಪ್ರತಿಭಟನೆ ವೇಳೆ ಅದನ್ನು ಹತ್ತಿಕ್ಕುವಂತಹ ಸಂದರ್ಭದಲ್ಲಿ ಸರ್ಕಾರ ಕಾನೂನು ಉಲ್ಲಂಘಿಸಿ ಕ್ರಮಗಳನ್ನು ಕೈಗೊಂಡಿದೆ. ಹೀಗಾಗಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಕಾನೂನು ಪ್ರಕಾರವಾಗಿ ನ್ಯಾಯವನ್ನು ಒದಗಿಸುವಂತಹದ್ದು ಸರ್ಕಾರದ ಮೊದಲ ಧರ್ಮ ಆಗಿದೆ. ಹೀಗಾಗಿ ನಾವು ಮಾಜಿ ಪ್ರಧಾನಿ ಮತ್ತು ಮಾಜಿ ಗೃಹ ಸಚಿವರನ್ನು ಬಂಧಿಸಿದ್ದೀವಿ. ಇದು ಯಾವುದೇ ಸೇಡಿನ ಕ್ರಮ ಅಲ್ಲ, ನ್ಯಾಯ ಕೊಡುವಂಥ ಮೊದಲ ಸ್ಟೆಪ್ ಅಷ್ಟೇ ಅಂತ ಹೊಸ ಸರ್ಕಾರ ಹೇಳಿಕೊಂಡಿದೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.